ಪತ್ರಿಕೋದ್ಯಮದ ಸಾಮಾಜಿಕ ಜವಾಬ್ದಾರಿ, ಸತ್ಯನಿಷ್ಠೆ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತೊಮ್ಮೆ ಸ್ಮರಿಸುವ ಉದ್ದೇಶದಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಪ್ಪ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಹಿರಿಯ ರಾಜಕಾರಣಿ ಜನನಾಯಕ ದಿವಂಗತ ಎಚ್.ಜಿ. ಗೋವಿಂದಗೌಡ ಅವರ ಶತಮಾನೋತ್ಸವದ ಸವಿನೆನಪು ಕಾರ್ಯಕ್ರಮ ಕೊಪ್ಪದ ಎಸ್ಕಾನ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು, ಪತ್ರಕರ್ತರು ಸಮಾಜಕ್ಕೆ ದಾರಿದೀಪವಾಗಬೇಕು. ಸುದ್ದಿಯನ್ನ ಪ್ರಕಟಿಸುವ ಮೊದಲು ಅದರ ಸತ್ಯಾಸತ್ಯತೆ ಪರಿಶೀಲಿಸುವುದು ಪತ್ರಕರ್ತನ ಧರ್ಮವಾಗಿದ್ದು, ಸಂಚಲನಕ್ಕಾಗಿ ಅಥವಾ ವೈಯಕ್ತಿಕ ಹಿತಾಸಕ್ತಿಗಾಗಿ ಯಾವುದೇ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಅನ್ಯಾಯವಾಗುವ ರೀತಿಯ ಸುದ್ದಿಗಳನ್ನು ಪ್ರಕಟಿಸಬಾರದು ಎಂದು ಕರೆ ನೀಡಿದರು. ಎಚ್.ಎಸ್. ನರಸ್ವಾಮಿ ಅವರು ಸ್ವತಂತ್ರ ಹೋರಾಟಗಾರರು, ಅವರು ಇದರ ಅಧ್ಯಕ್ಷರಾಗಿದ್ದರು. ಖಾದ್ರಿ ಶಾಮಣ್ಣ ಅವರು ಇದರ ಅಧ್ಯಕ್ಷರಾಗಿದ್ದರು. ಓತೆ ಜೋಸೆಫ್ ಅಂತೇಳಿ ಪ್ರಜಾವಾಣಿ ಎಡಿಟರ್ ಆಗಿದ್ರು, ಅವರು ಇದರ ಅಧ್ಯಕ್ಷರಾಗಿದ್ದರು. ಹಾಗೆ ಜಯಶೀಲರು ಪ್ರಧಾನಮಂತ್ರಿಗಳಿರುವಂತಹ ಸಂಘಟನೆಗಳು ಗಂಡನೇ ಅಧ್ಯಕ್ಷ, ಹೆಂಡತಿ ಕಾರ್ಯದರ್ಶಿ, ಈ ತರ ಫ್ಯಾಮಿಲಿ ಸಂಘಟನೆಗಳ ಓರಿಯಂಟೇಶನ್ ಬಹಳ ಆಗಿದ್ರು. ಇವಾಗ ಹೇಳ್ತಾ ಇದ್ರಿ ಧ್ವನಿ ಅಂತೇಳಿ, ನಾನು ಹೇಳಕ್ ಹೋಗೋದಿಲ್ಲ. ಅವರೇ ಅಧ್ಯಕ್ಷರು, ಅವ್ರ ಹೆಂಡತಿನೇ ಖಜಾಂಚಿ. ಇದು ಯಾವ ಇದು? ಅವ್ರಿಗೆ ಒಂದು ಎಲೆಕ್ಷನ್ ಆಯ್ತಾ? ಇಲ್ಲ. ಒಂದು ಕಾರ್ಯಕಾರಿ ಸಮಿತಿ ಆಯ್ತಾ? ಇಲ್ಲ. ಸರ್ವ ಸದಸ್ಯರ ಸಭೆ ಮಾಡ್ತಾರ? ಇಲ್ಲ. ಆದ್ರೆ ನಮ್ಮಲ್ಲಿ ಪರಿಪಾಠ ಇಲ್ಲ. ಎವ್ರಿ 3 years ಹೈಕೋರ್ಟ್ ಸೂಪರ್ವಿಷನ್ ಅನ್ನ ನಮ್ದು ಎಲೆಕ್ಷನ್ ಆಗುತ್ತೆ. ಕಾರ್ಮಿಕ ಇಲಾಖೆಯ ಕಣ್ಗಾವಲಿನಲ್ಲಿ ಎಲೆಕ್ಷನ್ ಆಗುತ್ತೆ. ಹಾಗಾಗಿ ಎವ್ರಿ 3 years ಇಲ್ಲಿ ಪ್ರತಿ ರಾಜ್ಯದಿಂದ ಹಿಡಿದು ತಾಲೂಕುವರೆಗೂ ಕೂಡ ಬಾಡಿಗಳು ಚೇಂಜ್ ಆಗ್ತವೆ. ಹಾಗಾಗಿ ಎಲೆಕ್ಟೆಡ್ ಪ್ರೋಸೆಸ್ ಇರುವಂತಹ ಏಕೈಕ ಸಂಘಟನೆ ಅಂದ್ರೆ ಈ ರಾಜ್ಯದಲ್ಲಿ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮ್ಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಸಂಘವನ್ನ ರಥವನ್ನ ಹಿಡಿಲಿಕ್ಕೆ ಇಲ್ಲಿ ಒಬ್ಬರ ಎಲ್ಲ ಸ್ನೇಹಿತರುಗಳು ಪತ್ರಕರ್ತರು ಒಟ್ಟಾಗಿ ನಿಂತಿರುವಂತದ್ದು ನನಗಂತೂ ಹೆಮ್ಮೆ ಮತ್ತು ಅಭಿಮಾನ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರ ಶ್ರಮ ಸಾರ್ಥಕ ಆಗಲಿ. ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡ ಅವರು ಮಾತನಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಶೀಲಿಸಿದ ಹಾಗೂ ಸುಳ್ಳು ಸುದ್ದಿಗಳು ವೇಗವಾಗಿ ಹರಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ನೈಜ ಮಾಹಿತಿ ಹಾಗೂ ದೃಢೀಕರಿಸಿದ ಸುದ್ದಿಗಳನ್ನು ಮಾತ್ರ ಜನರೊಂದಿಗೆ ಹಂಚಿಕೊಳ್ಳುವುದು ಪತ್ರಕರ್ತರ ಹೊಣೆಗಾರಿಕೆಯಾಗಿದೆ ಎಂದರು. ಅವನ ಹಣೆ ಬರ ಏನು ಅನ್ನೋದಕ್ಕೆ ಕೋವಿಡ್ ಸಂದರ್ಭದಲ್ಲಿ ನಮ್ಗೆ ಸಾಕಷ್ಟು ಉದಾಹರಣೆಗಳನ್ನ, ಒಂದು ಕೋವಿಡ್ ಕಥೆಗಳು ಅಂತ ಹೇಳಿ ಪುಸ್ತಕನೇ ಬರೆದ್ಬಿಟ್ರು ಶಿವಾನಂದ. ಅದ್ರ ಪೂರ್ತಿ ಇಷ್ಟ ಇದೆ ಪತ್ರಕರ್ತರು, ಯಾರ್ಯಾರು ಯಾವ ರೀತಿ ಸತ್ತರು, ನಾವು ಸತ್ತ ಮೇಲೆ ಆದಂತ ಘಟನೆಗಳು ಏನೇನಾಯ್ತು ಅಂತ ಹೇಳಿ. ಇದನ್ನ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಅಂತ ನಾವ್ ಯಾಕೆ ಮಾತನ್ನ ಹೇಳ್ತೀವಿ ಪದೇ ಪದೇ ಅಂತ ಹೇಳಿದ್ರೆ, ಪತ್ರಕರ್ತರ ಸಂಘಟನೆಗಳಿಗೆ ನಾವು ಮಾಡ್ತಿರೋ ಕೆಲಸ ಏನು ಅಂತ ಹೇಳಿದ್ರೆ, KUWJ ಮಾಡ್ತಿರೋ ಕೆಲಸ ಏನು ಅಂತ ಹೇಳಿದ್ರೆ, ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಿ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆ ಆಗಿದೆ. ಗ್ರಾಮೀಣ ಭಾಗದಲ್ಲೆಲ್ಲ ಓಡಾಡಲಿಕ್ಕೆ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಪತ್ರಕರ್ತರಿಗೆ ಕ್ಷೇಮ ನಿಧಿ ಒಂದು ಮಾಡಿ ಅಂತೇಳಿ ಕ್ಷೇಮ ನಿಧಿ ಯೋಜನೆಯನ್ನ ಸರ್ಕಾರದಿಂದ ಜಾರಿ ಮಾಡಿದೀವಿ. ಆರೋಗ್ಯ ವಿಮೆಯನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬ ಪತ್ರಕರ್ತರಿಗೂ ಆರೋಗ್ಯ ವಿಮೆ ಕೊಡ್ಲಿಕ್ಕೆ ಅವಕಾಶ ಆಗಿದೆ. KUWJ ಆರ್ಥಿಕವಾಗಿ ಬಹಳ ಬಲಿಷ್ಠವಾಗಿದ್ದರೂ ಕೂಡ 10,000 ರೂಪಾಯಿಗಳನ್ನು ತಕ್ಷಣಕ್ಕೆ ಕೊಡುವಂತ ಒಂದು ವ್ಯವಸ್ಥೆ ಇದೆ KUWJ. ಅದರ ಜೊತೆಗೆ KUWJ ಅಡಿಯಲ್ಲಿ ಇವತ್ತು ಬಜೆಟ್ ನಲ್ಲಿ ಒಂದು ಘೋಷಣೆ ಆಗಿದೆ, ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತದ್ದು ಮಾಸಾಸನ. ಪ್ರತಿ ತಿಂಗಳು ಒಬ್ಬ ಪತ್ರಕರ್ತನಿಗೆ 15,000 ರೂಪಾಯಿಗಳನ್ನ ಮಾಸಾಸನವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಒಬ್ಬ ತಿಂಗಳಿಗೆ 15,000 ಕೊಡೋಕೆ ಸಾಧ್ಯನೇ ಇಲ್ಲ ಪ್ಯಾಸೆಂಜರ್ ಆಗಿ. ಆದ್ರೆ ಸರ್ಕಾರದಿಂದ 15,000 ರೂಪಾಯಿಗಳನ್ನ ಮಾಸಾಸನ ಕೊಡುವಂತ ವ್ಯವಸ್ಥೆ ಆಗಿದೆ.
ಇವೆಲ್ಲ ವ್ಯವಸ್ಥೆಗಳು ಏನಾಗಿರುತ್ತೆ, ಇದಕ್ಕೂ ಮಿಗಿಲಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಮಸ್ಯೆ ಆಗಿ ನಾವು ಹಾಸ್ಪಿಟಲ್ ಸೇರಿದಾಗ ಇದೇ ಶಿವಾನಂದ ಅವರು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಸರ್ಕಾರದ ಮಟ್ಟಕ್ಕೆ ಹೋಗಿ ಅದಕ್ಕೆ ಒಂದು ಅಲ್ಲಿ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡಿ 5 ಲಕ್ಷದ ರೂ ಕೊಡಿಸಿದ್ದಾರೆ, 7 ಲಕ್ಷದ ರೂ ಕೊಡಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಎಚ್.ಜಿ. ಗೋವಿಂದಗೌಡ ಅವರು ಸತ್ಯನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ರಾಜಕಾರಣಿಯಾಗಿದ್ದು ಯಾವುದೇ ಅನ್ಯಾಯ ಮತ್ತು ಅಕ್ರಮದ ವಿರುದ್ಧ ನಿರ್ಭಯವಾಗಿ ಧ್ವನಿ ಎತ್ತುತ್ತಿದ್ದರು. ಅಧಿಕಾರಿಗಳಿಂದಲೂ ಅಪಾರ ಗೌರವ ಪಡೆದಿದ್ದ ಅವರು ಜನಪರ ಬದುಕು ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ಸ್ಮರಿಸಿದರು. ಅದನ್ನ ಮಾಡಿ ತೋರಿಸ್ತೀವಿ ಸರ್, ನಿಮ್ ಜೊತೆ ಇರ್ತೀವಿ, ಒಳ್ಳೆ ರೀತಿಯಲ್ಲಿ ಪತ್ರಕರ್ತರ ಬೆನ್ನೆಲುಬಾಗಿ ಕೆಲಸ ಮಾಡೋದ್ರಿಂದ ಸಾಗೋಣ ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು. ನಮ್ಮೆಲ್ಲ ಮಾತನ್ನ ಇದುವರೆಗೂ ತಾಳ್ಮೆಯಿಂದ ಕೇಳಿದ್ರ ಖುಷಿ ಆಯ್ತು. ಇಲ್ಲಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾತಾಡೋಕೆ ಅವಕಾಶ ಕೊಟ್ಟ ಇವತ್ತು ಸರ್ ಮತ್ತೆ ಇಡೀ ಕೊಪ್ಪ ಟೀಮು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆ. ಹಿರಿಯ ಪತ್ರಕರ್ತ ಅರವಿಂದ ಚೊಕ್ಕಾಡಿಯವರು ಮಾತನಾಡಿ, ಕೆಲವು ಮಾಧ್ಯಮಗಳು ಟಿಆರ್ಪಿ ಮತ್ತು ವೀಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಬ್ರೇಕಿಂಗ್ ನ್ಯೂಸ್ ಹೆಸರಿನಲ್ಲಿ ಅಪೂರ್ಣ ಹಾಗೂ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡುತ್ತಿರುವುದು ವಿಷಾದನೀಯ. ನೈಜ ಹಾಗೂ ಪರಿಶೀಲಿತ ಸುದ್ದಿಗಳೇ ಪತ್ರಿಕೋದ್ಯಮದ ನಿಜವಾದ ಶಕ್ತಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು. ನನಗೆ ಭಯ ಆಗುದು, ನಿಮ್ಮನ್ನು ನೋಡಿ ಮಾತಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಇನ್ನೊಂದು ನನ್ನನ್ನು ನೋಡಿ ನಿಮಗೆ ಭಯ ಆಗುದು, ಇವ ಭಾಷೆ ನಿಲ್ಲಿಸ್ತದೋ ಇಲ್ಲೋ ಅಂತ. ನಿಮಗೆ ಸಮಸ್ಯೆ ಆಗದ ಹಾಗೆ ಭಾಷಣವನ್ನು ನಿಲ್ಲಿಸ್ತೇನೆ ನಾನು ಹೇಗೂ ಘಾಟಿ ಹಿಡ್ಕೊಂಡು ಹೋಗ್ತೇನೆ, ನೀವ್ ಏನಿದ್ರು ಇಲ್ಲೇ ಅಲ್ವ ಹೋಗುದು ತೊಂದರೆ. ಆ ರೀತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ ನಾನು ಮುಂದುವರಿಸುವ ಅಂತೇಳಿ. ಗೋವಿಂದೇಗೌಡರ ಬಗ್ಗೆ ತುಂಬಾ ಜನ ಮಾತಾಡಿದ್ರು. ಅವರ ಶತಮಾನೋತ್ಸವ ಅಂತ ಹೇಳಿದಾಗ ಇದು ನನಗೆ ಅವರ ಬಗ್ಗೆ ಮಾತನಾಡೋ ವಿಚಾರ ಅಲ್ಲದೇ ಇದ್ರು ಕೂಡ ನಾನು ಅದನ್ನ ನೆನಪು ಮಾಡ್ಕೊಳ್ಳದೆ ಮುಂದೆ ಹೋಗೋದು ಸಮಂಜಸ ಆಗುದಿಲ್ಲ. ಕಾರ್ಯಕ್ರಮದಲ್ಲಿ ಕೊಪ್ಪ ತಾಲೂಕು ಅಧ್ಯಕ್ಷ ಜಿನೇಶ್ ಇರುವತ್ತೂರು, ಎಚ್.ಜಿ. ಗೋವಿಂದಗೌಡ ಅವರ ಪುತ್ರ ಎಚ್.ಜಿ. ವೆಂಕಟೇಶ್, ತುಂಗಾ ವಾರ್ತೆ ಸಂಪಾದಕ ಡಿ.ಎಸ್. ವಿಶ್ವನಾಥ ಶೆಟ್ಟಿ, ಡಾಕ್ಟರ್ ಉದಯ ಶಂಕರ್, ಎಲ್.ಎಂ. ಪ್ರಕಾಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ರಾಘವೇಂದ್ರ ಎಸ್.ಜಿ, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಗಣ್ಯರು, ಪತ್ರಕರ್ತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.